ಈ ವಿಡಿಯೋ ವೈ ಕ್ರೋಮೋಸೋಮ್ ಎಕ್ಸ್ಟಿಂಕ್ಟ್ ಆಗ್ತಿರೋ ಬಗ್ಗೆ. ಇದು ಎರಡನೇ ವಿಡಿಯೋ ಆಗಿರುತ್ತೆ. ಮೊದಲನೇ ವಿಡಿಯೋ ನೀವೇನಾದರೂ ನೋಡಲಿಲ್ಲ ಅಂದರೆ ಚಾನಲ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ನೋಡಿ. ವೈ ಕ್ರೋಮೋಸೋಮ್ನ ಅವನತಿ ಕಳೆದ 166 ಮಿಲಿಯನ್ ವರ್ಷಗಳಲ್ಲಿ ವೈ ಕ್ರೋಮೋಸೋಮ್ ತನ್ನ ಆನುವಂಶಿಕ ವಸ್ತುಗಳನ್ನು ಸ್ಥಿರವಾಗಿ ಕಳೆದುಕೊಳ್ಳುತ್ತಿದೆ. ಮೂಲತಃ ಇದು 900ಕ್ಕೂ ಹೆಚ್ಚು ಜೀನ್ ಹೊಂದಿತ್ತು, ಆದರೆ ಇಂದು ಇದು ಕೇವಲ 55 ಸಕ್ರಿಯ ಜೀನ್ಗಳನ್ನು ಮಾತ್ರ ಉಳಿಸಿಕೊಂಡಿದೆ. ಈ ನಷ್ಟವು ವೈ ಕ್ರೋಮೋಸೋಮ್ನ ಅಸಮರ್ಥತೆಯನ್ನು ಇತರ ವರ್ಣತಂತುಗಳಂತೆಯೇ ಅದೇ ಆನುವಂಶಿಕ ಮಿಶ್ರಣಕ್ಕೆ ಒಳಗಾಗುತ್ತದೆ. ಇದು ಅದರ ಕ್ರಮೇಣ ಕೊಳೆಯುವಿಕೆಗೆ ಕಾರಣವಾಗುತ್ತಿದೆ. ಈ ಪ್ರವೃತ್ತಿ ಮುಂದುವರಿದರೆ ಮುಂದಿನ 11 ಮಿಲಿಯನ್ ವರ್ಷಗಳಲ್ಲಿ ವೈ ಕ್ರೋಮೋಸೋಮ್ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತದೆ. ಈ ಕುಸಿತವು ಪುರುಷ ಲಿಂಗ ನಿರ್ಣಯದ ಭವಿಷ್ಯದ ಬಗ್ಗೆ ಕಳವಳವನ್ನು ಹುಟ್ಟುಹಾಕಿದೆ. ವೈ ಕ್ರೋಮೋಸೋಮ್ ಕಣ್ಮರೆಯಾದಲ್ಲಿ ಇದು ಗಂಡು ಜನನಗಳು ಹೆಚ್ಚು ಅಪರೂಪವಾಗುವಂತೆ ಪ್ರಪಂಚಕ್ಕೆ ಕಾರಣವಾಗಬಹುದು. ಇದು ನಮಗೆ ತಿಳಿದಿರುವಂತೆ ಪುರುಷರ ಅಳಿವಿಕೆಗೆ ಕಾರಣವಾಗಬಹುದು. ವೈ ಕ್ರೋಮೋಸೋಮ್ನ ಕಣ್ಮರೆಯು ಒಂದು ಜಾತಿಗೆ ವಿನಾಶವನ್ನು ಉಂಟಾಗುವುದಿಲ್ಲ. 2 ದಂಶಕ ಜಾತಿಗಳು, ಪೂರ್ವ ಯುರೋಪಿನ ವೋಲ್ಸ್ ಮತ್ತು ಜಪಾನಿನ ಸ್ಪೈನ್ ಇಲಿಗಳು ಈಗಾಗಲೇ ತಮ್ಮ ವೈ ಕ್ರೋಮೋಸೋಮ್ಗಳನ್ನು ಕಳೆದುಕೊಂಡಿವೆ ಮತ್ತು ಅಭಿವೃದ್ಧಿ ಹೊಂದುತ್ತಿವೆ. ಈ ದಂಶಗಳಲ್ಲಿ ಒಮ್ಮೆ ವೈ ಕ್ರೋಮೋಸೋಮ್ನಲ್ಲಿದ್ದ ಜೀನ್ಗಳು ಇತರ ಕ್ರೋಮೋಸೋಮ್ಗಳಿಗೆ ಸ್ಥಳಾಂತರಗೊಂಡಿದೆ. ಇದು ಗಂಡು ಸಂತತಿಯ ಮುಂದುವರಿಕೆಯನ್ನು ಖಚಿತಪಡಿಸುತ್ತದೆ. ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ನ ಪ್ರೊಸೀಡಿಂಗ್ಸ್ನಲ್ಲಿ ಪ್ರಕಟವಾದ 2022ರ ಅಧ್ಯಯನವು ಕ್ರೋಮೋಸೋಮ್ 3ರಲ್ಲಿ SOX9 ಜೀನನ್ನು ಬಿಳಿ ಹೊಸ ಪುರುಷ ನಿರ್ಣಯಗೊಳಿಸುವ ಜೀನನ್ನು ವಿಕಸನಗೊಳಿಸಿದೆ ಎಂದು ಬಹಿರಂಗಪಡಿಸಿತು. ಇದು ವೈ ಕ್ರೋಮೋಸೋಮ್ನಿಂದ ಕಳೆದು ಹೋದ SRY ಜೀನ್ ಅನ್ನು ಪರಿಣಾಮಕಾರಿಯಾಗಿ ಬದಲಾಯಿಸುತ್ತಿದೆ. ಈ ಆವಿಷ್ಕಾರವು ವೈ ಕ್ರೋಮೋಸೋಮ್ ಕಣ್ಮರೆಯಾದಲ್ಲಿ ಮಾನವರು ಕೂಡ ಹೊಸ ಲಿಂಗ ನಿರ್ಧರಿಸುವ ಕಾರ್ಯವಿಧಾನವನ್ನು ವಿಕಸನಗೊಳಿಸಬಹುದು ಎಂಬ ಭರವಸೆಯ ಮಿನುಗು ನೀಡುತ್ತಿದೆ. ಮಾನವೀಯತೆಯ ಭವಿಷ್ಯ ಪುರುಷರು ಬದುಕುಳಿಯುತ್ತಾರೆಯೇ ಅಂತ ನೋಡ್ಬೋದು. ವೈ ಕ್ರೋಮೋಸೋಮ್ನ ಸಂಭಾವ್ಯ ಕಣ್ಮರೆಯು ಮಾನವೀಯತೆಯ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಕೆಲವು ಸರೀಸೃಪಗಳಿಂದ ಭಿನ್ನವಾಗಿ ಅಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡಬಲ್ಲವು ಸಸ್ತನಿಗಳು ಮನುಷ್ಯರನ್ನು ಒಳಗೊಂಡಂತೆ ಸಂತಾನೋತ್ಪತ್ತಿಗಾಗಿ ವೀರ್ಯ ಮತ್ತು ಮೊಟ್ಟೆಗಳೆರಡೂ ಅಗತ್ಯವಿರುತ್ತದೆ. ವೈ ಕ್ರೋಮೋಸೋಮ್ ಬದಲಿ ಕಾರ್ಯವಿಧಾನವಿಲ್ಲದೆ ಕಣ್ಮರೆಯಾಗುತ್ತಿರುತ್ತದೆ. ಅದು ಪುರುಷರ ಮತ್ತು ವಿಸ್ತರಣೆಯ ಮೂಲಕ ಮಾನವ ಜಾತಿಯ ಉಳಿವಿಗೆ ಅಪಾಯವನ್ನುಂಟು ಮಾಡುತ್ತದೆ. ಸ್ಪೈನಿ ಇಲಿಗಳು ಗಮನಿಸಿದಂತೆ ಹೊಸ ಪುರುಷ ನಿರ್ಧರಿಸುವ ಜೀನ್ನ ವಿಕಾಸವು ಮಾನವರಲ್ಲಿ ಇದೇ ರೀತಿಯ ರೂಪಾಂತರವು ಸಂಭವಿಸಬಹುದು ಎಂದು ಸೂಚಿಸುತ್ತದೆ. ಆದರೆ ಇದು ಅಪಾಯಗಳೊಂದಿಗೆ ಬರುತ್ತದೆ. ವಿಭಿನ್ನ ಜನಸಂಖ್ಯೆಯು ವಿಭಿನ್ನ ಲಿಂಗ ನಿರ್ಣಯ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರೆ ಅದು ಪ್ರತ್ಯೇಕ ಮಾನವ ಜಾತಿಗಳ ಹೊರಹೊಮ್ಮುವಿಕೆಗೆ ಕಾರಣವಾಗಬಹುದು. ಪ್ರತಿಯೊಂದು ಅದರ ವೈಶಿಷ್ಟ್ಯ ವರ್ಣತಂತುಗಳೊಂದಿಗೆ ಬರ್ತದೆ. ಸೊ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಷನ್ ಜೊತೆಗೆ ಬರ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.